ಎಷ್ಟೋ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆಯರು ಅಂತ ಹೇಳಿದ್ರೆ ಸುಳ್ಳಲ್ಲ, ಒಂದು ಮಟ್ಟಕ್ಕೆ ಅನುಭವಿಸಿರ್ತಾರೆ. ಆದರೆ ಇವತ್ತಿನ ದಿನ ಎಷ್ಟೋ ದೊಡ್ಡ ದೊಡ್ಡ ಸ್ಥಾಪಿತ ಶಕ್ತಿಗಳು, ಎಷ್ಟೋ ದೊಡ್ಡ ದೊಡ್ಡ ಹಳೆ ಕಾಲದ ಪ್ರೊಡ್ಯೂಸರ್ಗಳು ಮತ್ತು ಏನೋ ಒಂದು ತಾರತಮ್ಯದ ಅಸಮಾನತೆಯ ಒಂದು ನೈತಿಕ ಒಂದು ಕೊರತೆಯ ಮನಸ್ಥಿತಿಗಳು ಅವತ್ತಿನ ದಿನವೂ ಒಕ್ಕೂಟದ ವಿರುದ್ಧ ಇದ್ದರು. ಇವತ್ತಿನ ದಿನವೂ ಕೂಡ ಮಹಿಳೆಯರ ಗೌರವ, ಮಹಿಳೆಯರ ಘನತೆ, ಲಿಂಗ ಸಮಾನತೆ ವಿರುದ್ಧ ಅವರೇ ಇದ್ದಾರೆ. ನಮಗೆ ಯಾವಾಗ ನೀವು ನಮಗೆ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತೀರ, ಆವಾಗ ಏನು ಮಾಡಬೇಕು, ಏನಾಗುತ್ತೆ ಅಂದರೆ ಅದನ್ನು ಗುರುತಿಸ್ದೇ ಇದ್ದರೆ ಅದನ್ನು ತೆಗೆದುಹಾಕೋ ಅವಶ್ಯಕತೆ ಇರಲ್ಲ. ಅದು ಅದಾಗದೆ ಭಾಳ ಭೀಕರವಾಗಿ ಜನರ ಜೀವನನ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೋ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ನಾವು ಗುರುತಿಸ್ಬೇಕು, ನಾವು ಅದನ್ನು ತೆಗೆದುಹಾಕಬೇಕು. ಸೊ ಇವಾಗ ನನಗೆ ಭಾಳ ಸಂತೋಷ ಏನಂದರೆ ವಿಮೆನ್ ಕಮಿಷನ್ನು ಕಾಳಜಿಯಿಂದ ಫಿಲ್ಮ್ ಚೇಂಬರ್ಗೆ ಒತ್ತಡ ಹಾಕಿದ್ದಾರೆ. ಒಳ್ಳೆಯದು. ಫಿಲ್ಮ್ ಚೇಂಬರ್ ಸೆಪ್ಟೆಂಬರ್ 16ನೇ ತಾರೀಕು ಸಭೆ ಕಳಿಸಿದ್ದಾರೆ. ಎಲ್ಲರೂ ಸೇರಿ ನಮಗೇನು ಈ ಒಂದು ಲಿಂಗ ಅಸಮಾನತೆ ಮತ್ತು ಲೈಂಗಿಕ ಕಿರುಕುಳ ಅದನ್ನು ತೆಗೆದುಹಾಕೋದು ನಮ್ಮೆಲ್ಲರ ಕರ್ತವ್ಯ. ಯಾರೇ ಮಾಡಿದ್ರು, ಫಿಲ್ಮ್ ಚೇಂಬರ್ ಮಾಡಿದ್ರು, ಯಾರೇ ಮಾಡಿದ್ರು, ನಿಮ್ಮ ಪ್ರಯತ್ನ ಇರಲಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ, ನಾವು ಅದಕ್ಕೆ ಗೌರವಿಸ್ತೀವಿ. ಫೈರ್ ಅನ್ನೋ ನಾವೆಲ್ಲರೂ ಕೂಡ ನಾವು ಅದಕ್ಕೆ ಖಂಡಿತ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ. ನಾವೆಲ್ಲರೂ ಸೇರಿ ಇದನ್ನು ಕಿತ್ತಾಕಬೇಕು. ಆದರೆ ಫಿಲ್ಮ್ ಚೇಂಬರ್ ಅನ್ನೋದು ಎಷ್ಟು ಮಟ್ಟಿಗೆ ಅಸ್ತಿತ್ವ ಇರೋಕ್ಕೆ ಹಕ್ಕಿದೆಯೋ ಸಿನಿಮಾ ರಂಗದಲ್ಲಿ, ನಮ್ಮ ಫೈರ್ ಸಂಸ್ಥೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಯಾರ್ಯಾರು ನಮಗೆ ಸಮಾನತೆ ಬಯಸ್ತಾರೋ, ಯಾರ್ಯಾರು ನಮಗೆ ಮಹಿಳೆಯರಿಗೆ, ಕಾರ್ಮಿಕರಿಗೆ, ಬರಹಗಾರರಿಗೆ ಎಲ್ಲ ಕಷ್ಟಪಡ್ತಾ ಇರೋರಿಗೂ ಕೂಡ ನ್ಯಾಯ ಸಿಗಬೇಕಂತ ಬಯಸ್ತೀವೋ, ನಮಗೂ ಕೂಡ ಅಷ್ಟೇ ಹಕ್ಕಿದೆ ಈ ಸಿನಿಮಾ ರಂಗ. ಸಿನಿಮಾ ರಂಗ ಯಾವ ಒಂದು ಕುಟುಂಬದ ಆಸ್ತಿ ಅಲ್ಲ, ಯಾವ ಒಂದು ಈ ಒಂದು ತಾರತಮ್ಯದ ಮನಸ್ಥಿತಿ ಇರೋ, ಪುರುಷ ಪ್ರಧಾನ ಮನಸ್ಥಿತಿ ಇರೋ ಪ್ರೊಡ್ಯೂಸರ್ ಗಂಡಸರವರ ಅಥವಾ ಬೇರೆ ಬೇರೆ ಶಕ್ತಿಗಳ ಅವರ ಸೊತ್ತಲ್ಲ. ಇದು ನಮ್ಮೆಲ್ಲರ ಯಾರಿಗೆ ಕಲೆಗೆ ಬೆಲೆ ಇದೆಯೋ, ಯಾರು ಒಂದು ಕ್ರಿಯಾಶೀಲತೆ ಬಗ್ಗೆ ನಂಬಿಕೆ ಇದೆಯೋ, ನಮ್ಮೆಲ್ಲರಿಗೂ ಸೇರಿರೋ ಚಿತ್ರರಂಗ, ನಾವೆಲ್ಲರೂ ಅದಕ್ಕೆ ವಾಪಸ್ ಕೊಟ್ಟು ನಮ್ಮೆಲ್ಲರಿಗೂ ಆ ವೇದಿಕೆ ಸಿಕ್ಕಿದೆ, ಅದರಿಂದ ನಮ್ಗೆ ಅವಕಾಶಗಳು ಸಿಕ್ಕಿದೆ, ಅದರಿಂದ ನಾವು ದುಡ್ಡು ಪಡೆದಿದ್ದೀವಿ, ಅದರಿಂದ ನಾವು ಮಾಧ್ಯಮದ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಾವು ಕೂಡ ನಮ್ಮ ಕೈಲಾದಷ್ಟು ಅದಕ್ಕೆ ವಾಪಸ್ ಕೊಡ್ತೀವಿ. ಫೈರ್ ಸಂಸ್ಥೆ, ಕನ್ನಡ ಜನತೆ ಒಪ್ಕೊಂಡು, ಮಾಧ್ಯಮದವರು ಬೆಂಬಲ ಕೊಟ್ಟು, ಸಿನಿಮಾ ರಂಗದಲ್ಲೂ ದೊಡ್ಡ ದೊಡ್ಡ ನಟರು, ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಮತ್ತು ಕಲಾವಿದರು ಮತ್ತು ಒಕ್ಕೂಟದವರು, ತಂತ್ರಜ್ಞರು, ಕಾರ್ಮಿಕರು ಎಲ್ಲರೂ ಸಹ ಒಪ್ಕೊಂಡು ಇದು ಬೇಕು ಅಂತ ಇದ್ದಾರೆ. ನಮ್ಮೆಲ್ಲರಿಗೂ ಇದನ್ನು ನಾವು ಮುಂದುವರಿಸ್ತೀವಿ. ನಿಮಗಿಷ್ಟ ಇಲ್ಲ ಅಂದರೆ ನೀವು ಸೇರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಬೇಕು, ನಮ್ಗೆ ಉತ್ತಮ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.